ಖುಷಿಯಾಗಿ ಅಟ್ಲೀಸ್ಟ್ ನೀವು ಬರ್ಡೇ ಅಂತ ನಾವು ಹೋಗಿ ಮಾಡ್ತೀವಿ. No, I am, and that is the only reason ನಾನು ನಿಮ್ಮೆಲ್ಲರನ್ನು ಕರೆಸಿದ್ದೇನಕ್ಕಂದ್ರೆ ಐ ಟೋಲ್ಡ್ ಯು ದೆರ್ ಇಸ್ ನೋ ಪರ್ಟಿಕ್ಯುಲರ್ ಅನೌನ್ಸ್ಮೆಂಟ್. ಬಟ್ ಏನಾಗುತ್ತೆ, ಯಾವುದೋ ಒಂದು ವಿಶೇಷತೆ ಇಲ್ಲದೆ ಅಥವಾ ವಿಷಯ ಇಲ್ಲದೆ ನಾನು ಪತ್ರಿಕೆಯಲ್ಲಿ ನಾನು ಮಾಧ್ಯಮದ ಮುಂದೆ ಕೂತು ಮಾತಾಡಿ ನನಗೆ ಅಭ್ಯಾಸ ಇಲ್ಲ. ಸೊ ಐ ಥಾಟ್ ಲೆಟ್ ಅಸ್ ಇಂಟ್ರ್ಯಾಕ್ಟ್, ಬಿಕಾಸ್ ಅಗೇನ್ ರಿಲೀಸ್ ಟೈಮಲ್ಲೇ ಸಿಗೋದು ನಾನು. ಸೊ ಅಗೇನ್ ಐ ಥಾಟ್ ಲೆಟ್ ಅಸ್ ಇಂಟ್ರ್ಯಾಕ್ಟ್ ಆನ್ ದಿಸ್ ಪರ್ಟಿಕ್ಯುಲರ್ ಡೇ, ಬಿಕಾಸ್ ಮನೆ ಹತ್ರ ಇದ್ದಾಗ ಅಲ್ಲಿ ನಾರ್ಮಲಿ ಆ ಕ್ರೌಡ್ ಮಧ್ಯದಲ್ಲಿ ನಿಮ್ಮೆಲ್ಲರ ಹತ್ರ ಮಾತಾಡಿ ಒಂದು ಪದ್ಧತಿ ಸಂಪ್ರದಾಯ ಇದೆ. ನಾರ್ಮಲ್ ಆಗಿ ಮಧ್ಯದಲ್ಲಿ ಬಂದು ಎಲ್ಲರ ಹತ್ರ ಮಾತಾಡಿದ್ದು ಉಂಟು. ಈ ಸತಿ ನಾನು ಅಲ್ಲಿ ಸೆಲೆಬ್ರೇಟ್ ಮಾಡದೇ ಇರೋದ್ರಿಂದ ಆ್ಯಂಡ್ ಸಾಯಂಕಾಲ ಸಿಗೋಕೆ ಆಗದೆ ಇರೋದ್ರಿಂದ ಐ ಥಾಟ್ ಸೇಮ್ ಪ್ಲೇಸ್ ಐ ಲೆಟ್ ಮಿ ಮೀಟ್ ಆಲ್ ಆಫ್ ಯು. ದಟ್ಸ್ ಆಲ್ ಇಸ್ ದ ಒಕೇಶನ್. ಸರ್, 50ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಹೇಳಿದ್ರಿ ಸರ್, ಡೈರೆಕ್ಷನ್ ಪ್ಲಾನ್ ಅಂತ ಅಂದ್ಬಿಟ್ಟು ಒಂದಷ್ಟು ಅಂದ್ಕೊಂಡಿದ್ದೀನಿ ಅಂತ, ಏನಾದ್ರು ಈ ವರ್ಷ ಆಗ್ಬೋದಾ ಸರ್? ಫ್ರಾಂಕ್ಲಿ ನನಗೊಂದು ತುಂಬ ಖುಷಿಯಾದಂಥ ಒಂದು ಕತೆ ಬರೆದಿದ್ದೀನಿ. ನನಗೆ ತುಂಬ ಖುಷಿಯಾದಂಥ ಒಂದು ಕತೆ, ವಿಭಿನ್ನವಾಗಿದೆ ಅದು. ಅದನ್ನು ತುಂಬ ಡಿಸ್ಕಷನ್ ನಡೀತದೆ ಎಲ್ಲ ಟೆಕ್ನಿಷಿಯನ್ಸ್ ಒಟ್ಟಿಗೆ, ಸ್ಟುಡಿಯೋಸ್ ಒಟ್ಟಿಗೆ. ಆ್ಯಂಡ್ ಐ ವಾಂಟ್ ಟು ಡೂ ಅ ವೆರಿ ವೆರಿ ವಾರ್ಮ್ ಫಿಲ್ಮ್ ಸರ್, ಮೈ ಕೈಂಡ್ ಆಫ್ ಅ ಫಿಲ್ಮ್ ಐ ವಾಂಟ್ ಟು ಡೂ. ಸೊ ಪ್ಲಾನಿಂಗ್ ಆ್ಯಂಡ್ ಐಮ್ ಗೇರಿಂಗ್ ಅಪ್ ಫಾರ್ ದಟ್. ಸರ್, ಆವಾಗಲೇ ಹೇಳಿದ್ರಿ ಐ ಲೈಕ್ ದ ವೇ ನೀವು ಕಂಫರ್ಟೇಬಲ್ ಮಾಡ್ಕೊಂಡ್ರಲ್ಲ ನಿಮಗೆ. ಐ ಆಮ್ ವೆರಿ ಥ್ಯಾಂಕ್ ಯು ಸರ್. ಈಗ ನೀವು ಹೇಳಿದ್ರಿ ರಾಜಕೀಯಕ್ಕೆ ಬರ್ಬೋದು ನಾನು ಅಂತ ಹೇಳ್ಬಿಟ್ಟು, ಯಾವುದಾದ್ರೂ ವಿಷಯ ನೋಡಿದಾಗ ಅದರ್ವೈಸ್ ಯಾರನ್ನಾದ್ರೂ ನೋಡಿದಾಗ ನನಗೆ ರಾಜಕೀಯಕ್ಕೆ ಬರಬೇಕು ಅಂತ ಅನಿಸುತ್ತೆ ಅಂತ ಹೇಳಿದ್ರಿ. ಸೊ ಅಕಸ್ಮಾತ್ ನೀವು ರಾಜಕೀಯಕ್ಕೆ ಬಂದರೆ ನೀವು ಚೇಂಜ್ ಆಗ್ತಿರೋ, ಇಲ್ಲಿ ರಾಜಕೀಯ ಚೇಂಜ್ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದರೆ ಇಲ್ಲಿವರೆಗೂ ಬಂದಿರೋರೆಲ್ಲ ಅವರೇ ರಾಜಕೀಯದೊಳಗಡೆ ಹೊರಟೋಗ್ಬಿಟ್ಟಿದ್ದಾರೆ. ಸೊ ನೀವೇನಾದರೂ ಬಂದರೆ ಇಂಥದ್ದೊಂದು ವಿಷಯದ ಮೇಲೆ ಒಂದು ನಟ್ಟು ಬೋಲ್ಟನ್ನ ಟೈಟ್ ಮಾಡ್ತೀನಿ ಅಂತಂದರೆ ಯಾವ ಒಂದು ವಿಷಯ ನೋಡಿದಾಗ ನಿಮಗೆ ನಾನು ರಾಜಕೀಯಕ್ಕೆ ಬರಬೇಕು ಅಂತ ಅನಿಸುತ್ತೆ ಸರ್? ಇವಾಗ ನೀವು ಹೇಳಿದ್ರಲ್ಲ ಹೋದವರೆಲ್ಲ ಚೇಂಜ್ ಆಗ್ತಾರಂತ, ಚೇಂಜ್ ಆಗ್ತಿದ್ದಂಗೆ ನಾನು ಟೈಪ್ ಮಾಡ್ಕೋತೀನಿ ಫಸ್ಟ್. ಅದು ಬಿಟ್ಟು ಇನ್ನೊಂದು ನೀವು ಏನು ಹಿಂಟ್ ಕೊಡ್ತಾ ಇದ್ದೀರಿ ಅವಾಗಿಂದ ಡಿ ಕೆ ಸಾಹೇಬ್ರ ಬಗ್ಗೆ, ಹೌದೌದು ಅವ್ರ ಬಗ್ಗೆ ಹೇಳಿದ್ರು ನೀವು ನಟ್ಟು ಬೋಲ್ಟು ಅಂತ ಹೇಳಿದ್ರಿ. ಇನ್ಯಾರು ಹೇಳಿದ್ರು? ನಟ್ಟು ಬೋಲ್ಟು ಅಂದ್ರೆ ಅವರೊಬ್ಬರೇ ಬರೋದು ಪ್ರಸಿದ್ಧವಾಗಿ. ಅಂತಂದ್ರೆ ನಾನು ಜಸ್ಟ್ ಆ ಒಂದು ವರ್ಡ್ನ ನೀವು ಕೇಳಿದ್ರೆ ಡೈರೆಕ್ಟ್ ಆಗಿ ಕೇಳಿ, ಯಾವ ಇಲ್ಲ ಬೇರೆನೂ ಕೇಳ್ಬೋದಿತ್ತು. ನೀವು ನಟ್ಟು ಬೋಲ್ಟ್ ಅಂತ ಯಾಕೆ ಹೇಳಿದ್ರಿ? ಅದೊಂದು ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಫೇಮಸ್ ಆಗೋಗ್ಬಿಟ್ಟಿದೆ ಆ ವರ್ಡ್. ಸೊ ಅವರು ಹೇಳ್ದಾಗಿಂದ, ಯಾರು ಹೇಳ್ದಾಗಿಂದ? ಡಿ ಕೆ ಸಾಹೇಬ್ ಹೇಳ್ದಾಗಿಂದ ಫೇಮಸ್ ಆಗೋಗ್ಬಿಟ್ಟಿದೆ. ಸೊ ಅದಕ್ಕೆ ಇಲ್ಲಿ ಲಿಂಕ್ ಮಾಡಿ ಈ ತರದೊಂದು ಟಾಪಿಕ್ಗೆ ಆ ತರ ಹೇಳ್ತೀನಿ ಕೇಳಿ. ಡಿ ಕೆ ಸಾಹೇಬರಿಗೆ ಏನಿಲ್ಲ ಇದರಲ್ಲಿ ಎಲ್ಲ ಕಿತಾಪತಿ ಇರೋದು ಸಾಧು ಕೋಕಿಲ ಅವ್ರದ್ದು. ಓಕೆ, ಸಾಧು ಕೋಕಿಲ ಅವರು ಆಮೇಲೆ ಕೂತ್ಕೊಂಡು ಹೇಳ್ತಾರೆ ಎಲ್ಲಾರನ್ನೂ ಕರೆದ್ರೆ ನಾನು ಹೆಂಗ್ ಮೇಂಟೈನ್ ಮಾಡಲಿ, ಯಾರನ್ನ ಸೆಕ್ಯೂರಿಟಿ ಕೊಡ್ಲಿ ಅಂತ. ಇದನ್ನ ಅವ್ರಿಗೆ ಹೇಳ್ಬೇಕು ತಾನೆ ಫಸ್ಟೇ. ಅಲ್ಲಿ ಬಂದು ಅವ್ರು ಹೇಳ್ದಾಗ ಸೈಲೆಂಟಾಗಿ ನಿಂತ್ಕೊಂಡ್ರು, ಕೇಳಿಸ್ಕೊತಾ ಇರ್ತಾರೆ. ಈಗ ಸಾಧುದು ನೋಡ್ತಾ ಇರ್ತಾರೆ. ಇದು ಕಿತಾಪತಿ ಸಾಧುದು, ಬೇರೆ ಯಾರ್ದು ಅಲ್ಲ. ಇಂಡಸ್ಟ್ರಿಯಲ್ಲಿ ಯಾರ್ಯಾರಿಗೆ ವೈಯಕ್ತಿಕವಾಗಿ ಕರೆದಿದ್ದಾರೆ ಎಲ್ಲರೂ ಹೋಗಿದ್ದಾರೆ. ಕರೆಯೋಕ್ಕಾಗದೇ ಇರೋರು ಯಾರು ಬರ್ತಾರೆ? ಬರೋಕ್ಕಾಗಿಲ್ಲ ಕೆಲವರಿಗೆ. ಇನ್ನು ಕೆಲವರು ದೊಡ್ಡ ದೊಡ್ಡ ಲೈನ್ಗಳು ಹೇಳಿದ್ರು, ಪರವಾಗಿಲ್ಲ, ಅದೇನು ತಪ್ಪೇನಿಲ್ಲ. ಫಸ್ಟ್ ತಿಳ್ಕೊಳ್ಬೇಕು ಅಷ್ಟೇ. ಪಾಪ ಸಾಧುದು ತಪ್ಪೇನಿಲ್ಲ, ಅವ್ರು ಇರೋದೇ ಹಂಗಲ್ವಾ, ತಮಾಷೆ ಮಾಡ್ಕೊಂಡಿರ್ತಾರೆ. ತಮಾಷೆ ಮಾಡಿಬಿಟ್ಟಿದ್ದಾರೆ, ಅದು ಸೀರಿಯಸ್ ಆಗಿಬಿಟ್ಟಿದೆ ಅಷ್ಟೇ. ಅದು ಸರ್, ನಾವು ಪ್ರಿವಿಯಸ್ ಟೈಮ್ ಕೇಳಿದ್ವಿ ನಿಮ್ಮ ಹೇರ್ ಸ್ಟೈಲ್ ಮೇಲೆ ಯಾವುದು ಎಕ್ಸ್ಪೆರಿಮೆಂಟ್ ಆಗ್ತಿಲ್ಲ ಅಂತ. ಸೊ ನಾವು ಕೇಳಿದ ಮೇಲೆ ನೀವೇನಾದರೂ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರಾ ಅಂತ. ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಫಾರ್ ಇನ್ಸ್ಪೈರಿಂಗ್ ಮೀ ಸರ್. ಮೇಂಟೆನೆನ್ಸ್ ಕಷ್ಟ ಆಗ್ತಾಯಿಲ್ಲ ನನಗೆ, ತಲೆ ತುರಿಸ್ಕೊಳ್ತಾ ಇಲ್ಲ, ಬೆಳೆದು ಒಳಗೋಗಲ್ಲ. ಅದೇ ಅವ್ರನ್ನ ನೋಡಿ ಅನ್ಕೊಂತದೆ, ನನ್ಕಿನ ವರ್ಷಿದೆ ಅವ್ರದ್ದು ಇದು. ಬಟ್ ಒಂದು ಖುಷಿ ಏನಂದ್ರೆ ಪದೇ ಹಿಂಗೆ ಅನ್ಕೊಬೇಕಾಗಿಲ್ಲ. ಇದು ಸೆಟ್ ಆದರೆ ಚೆನ್ನಾಗಿರುತ್ತೆ. ಬಟ್ ಆನ್ ಸ್ಕ್ರೀನ್ ಸಿ ಎನಿಥಿಂಗ್, ಲೆಟ್ ಮಿ ಟೆಲ್ ಯು, ಇದನ್ನ ಮಾಡಿಸ್ಕೊಳ್ಳೋದು ದೊಡ್ಡದಲ್ಲ. ನೀವು ಹೇಳಿದಾಗ ಇಫ್ ಯು ಡೋಂಟ್ ಮೇಂಟೈನ್ ಇಟ್ ವೆಲ್, ನೆಕ್ಸ್ಟ್ ಬಂದಾಗ ಸರ್ ಕೂದಲು ಹೊಸ ಹೇರ್ ಸ್ಟೈಲ್ ಆಗ್ತೀರಾ ಆಮೇಲೆ ಹಂಗಾಗ್ಬಿಡೋದು. ನೋ ದಿಸ್ ಇಸ್ ಸೆಟ್ ಅಪ್ ಒನ್ಸ್ ಅಂಡ್ ಫಾರ್ ಆಲ್. ಏನಾಗಲ್ಲ ಸರ್. ಪ್ರತಿ ವರ್ಷ ಕಿಚ್ಚ ಸುದೀಪ್ ಸರ್ದು ಬರ್ತಡೇ ಬಂದಾಗ ನೀವು ಅಷ್ಟು ಸಂಭ್ರಮಿಸ್ತಿರಲ್ಲ ಗೊತ್ತಿಲ್ಲ, ಫ್ಯಾನ್ಸ್ ಆಗಿರ್ಬೋದು, ಮೀಡಿಯಾಗಳಾಗಿರ್ಬೋದು, ಅಷ್ಟೊಂದು ಖುಷಿ ಪಡುತ್ತೆ, ಕುತೂಹಲ ಇರುತ್ತೆ. ಆದರೆ ನಿಮ್ಮ ಬದುಕಲ್ಲಿ ಹಲವು ವರ್ಷಗಳು ಬಂದೋಗಿದೆ ಹುಟ್ಟುಹಬ್ಬ ದಿನ. ಆದರೆ ನಿಮಗೆ ಬೆಸ್ಟ್ ಗಿಫ್ಟ್ ಯಾವುದು? ಅಮ್ಮ ಕೊಟ್ಟಿರೋದಾಗಿರ್ಬೋದು ಅಥವಾ ಪ್ರಿಯಾ ಮೇಡಮ್ ಕೊಟ್ಟಿರೋದಾಗಿರ್ಬೋದು, ಯಾವುದು ಬೆಸ್ಟ್ ಮೂಮೆಂಟ್ ನೆನ್ಪು ಮಾಡ್ಕೊಳ್ಳೋದಾದ್ರೆ ನಮ್ಗೆ ತಿಳಿಸೋದಾದ್ರೆ? ಫಸ್ಟ್ ಮೂಮೆಂಟ್ ನನ್ನ ಫ್ಯಾಮಿಲಿ ಆಗಲಿ, ನನ್ನ ಸಹೋದರ ಆಗಲಿ, ಅಣ್ಣ ತಮ್ಮ, ಬಂಧು ಬಾಂಧವ ಯಾರು ಇಲ್ಲದೆ ಇರೋ ಒಬ್ಬ ವ್ಯಕ್ತಿ ಗೇಟ್ ಹತ್ರ ಫಸ್ಟ್ ಬರ್ತಾರೆ. ಒಂದು 4-5 ಜನ ಸೇರ್ಕೊಂಡು, ಯಾರಪ್ಪ ನೀವು ಅಂದ್ರೆ ನಿಮ್ಮ ಸಿನಿಮಾ ನೋಡಿದ್ದೀವಿ ಸರ್, ಹುಟ್ಟುಹಬ್ಬದ ವಿಶೇಷತೆಯಲ್ಲಿ ನೀವು ಈ ಸಂದರ್ಭದಲ್ಲಿ ನೀವು ನಾವು ವಿಶ್ ಮಾಡೋದಕ್ಕೆ ಬಂದ್ವಿ ಅಂತ ಮೊದಲೇ ಬಂದರು ನನ್ನ ಫ್ಯಾನ್ಗಳು.
ಅದೇ ನನ್ನ ಮೊದಲನೇ ಗಿಫ್ಟ್. ಅವರೆಲ್ಲ ಇನ್ನೂ ಎಲ್ಲೆಲ್ಲ ಇದ್ದಾರೆ ಹುಡುಗರು. ಸರ್ ಅದೇ ನನ್ನ ಮೊದಲನೇ ಸ್ಪೆಷಲ್ ಗಿಫ್ಟ್. ಬಿಕಾಸ್ ಫ್ಯಾಮಿಲಿ ಅಂದಮೇಲೆ ಎಲ್ಲರೂ ಸೆಲೆಬ್ರೇಟ್ ಮಾಡೇ ಮಾಡ್ತಾರೆ, ಗಿಫ್ಟ್ಗಳು ಬರ್ತಾನೆ ಇರ್ತವೆ. ಯಾರು ಸಂಬಂಧ ಇಲ್ಲದೆ ಇರೋರು ಬಂದು ವಿಶ್ ಮಾಡಿದ್ರಲ್ಲ ಫಸ್ಟ್ ಟೈಮ್, ದಟ್ ಈಸ್ ದ ಬಿಗ್ಗೆಸ್ಟ್ ಬೆಸ್ಟ್ ಗಿಫ್ಟ್ ಐ ಎವರ್ ಗಾಟ್. ಸರ್, ನಿಮ್ಮ ಹೇರ್ ಸ್ಟೈಲ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ನಿಮ್ಮ ಹೇರ್ ಸ್ಟೈಲಿಸ್ಟ್ ಯಾರು? ಅಂಡ್ ಹಾಗೇನೆ ಬಿಗ್ ಬಾಸ್ ಅಲ್ಲೂ ಇದೇ ಹೇರ್ ಸ್ಟೈಲೇ ಕಂಟಿನ್ಯೂ ಆಗುತ್ತಾ, ಅಥವಾ ಪ್ರತಿ ವೀಕೆಂಡ್ ಅಲ್ಲೂ ಒಂದು ಡಿಫ್ರೆಂಟ್ ಲುಕ್ ಅಲ್ಲಿ ಬರ್ತಿರೋದ್ರಿಂದ ಏನೋ ಚೇಂಜಸ್ ಆಗುತ್ತೆ? ಅದೆಲ್ಲ ಆಗಲ್ಲ. ಹೇರ್ ಸ್ಟೈಲಿಸ್ಟ್ ಹೆಸರು ಈಗಲೇ ಬೇಡ. ಯಾಕಂತಂದ್ರೆ ಮುಗಿದ್ಮೇಲೆ ಹೇಳ್ತೀನಿ. ನಾನೀಗ ಹೇಳೋದು, ಅವನು ಬಿಸಿ ಆಗೋದು, ನನಗೆ ಸಿಗದೆ ಇರೋದು ಯಾಕೆ ಬೇಕು ಹೇಳಿ? ಏನಾದರೂ ಹೇಳಿದ್ರೆ ನಾವು ಟ್ರೈ ಮಾಡ್ಬೋದಲ್ಲ. ಫಸ್ಟ್ ಕೂದಲು ಬೆಳೆಸಿ. ಆ ಕೂದಲು ಇಟ್ಕೊಂಡು ಯಾವ ಬೇರೆ ಮಾತಾಡ್ತಾ ಇದ್ದೀರ? ಉದ್ದ ಬಿಡಿ. ಅದೇ ಸರ್, ನೀವು ಹೇಳಿದ್ರೆ ಅಷ್ಟೇ ಬೆಳೆಸೋಣ ಅಂತ. ನೀವು ಬೆಳೆಸ್ಕೊಂಡು ಹೇಳ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಬಿಕಾಸ್ ನಿಮ್ಮನ್ನ ಒಂದು ಪೌರಾಣಿಕ ಪಾತ್ರದಲ್ಲಿ, ರಾಜನ ಪಾತ್ರದಲ್ಲಿ ನೋಡಲಿಕ್ಕೆ ತುಂಬಾ ಇಷ್ಟ ಉಂಟು ಅಭಿಮಾನಿಗಳಿಗೆ. ಮುಂದೆನೂ ಸಹ ಎಕ್ಸ್ಪೆಕ್ಟ್ ಮಾಡಬಾರ್ದಾ ಅಥವಾ ಏನು? ನನಗೆ ಇರೋ ಪ್ರಾಬ್ಲಮ್ ಓಪನ್ ಆಗಿ ಹೇಳ್ತೀನಿ ಕೇಳಿ. ನನಗೆ ಈ ಕುದುರೆ ಓಡಿಸೋದಿದೆಯಲ್ಲ, ಇದೊಂದು ನನಗೆ ಆಗಲ್ಲ. ಯಾಕಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಆಗಿ ನನಗೆ ನಾನೇನು ಯಾವುದೋ ಒಂದು ಈ ಥರ ಪಾತ್ರ ಬಂದು ತುಂಬ ಪ್ರಾಕ್ಟೀಸ್ ಮಾಡೋಕೆ ಅಂದರೆ ಆ ಟೈಮಲ್ಲಿ ಹೇಳಿದರು, ಹೀರೋ ಅಂದರೆ ಫೈಟ್ ಕಲಿಬೇಕು, ಕುದುರೆ ಓಡೋದು ಕಲಿಸ್ಬೇಕು, ಏನೇನೋ ಹೇಳಿದರು. ನಾನು ಸೀರಿಯಸ್ ಆಗಿ ಹೋಗಿದ್ದೆ, ಕಲಿತೆ. ಒಂದು ವಾರ, ಒಂದು 10 ದಿನ ಚೆನ್ನಾಗಿ ಓಡಿಸಿದೆ. ಒಂದು ದಿನ ಸುಮ್ಮನೆ ನಿಂತಿದ್ದ ಕುದುರೆ ಯಾಕೆ ಎಗಿರುತ್ತೆ ಅಂತ ಗೊತ್ತಿಲ್ಲ, ಹೇಳ್ಕೊಂಡು ಬೀಡ್ಕೊಂಡು ಕಾಲು ಸಿಗಾಕೊಂಡು ಒಂದು 20 ಮೀಟ್ರ್ ಹೇಳ್ಕೊಂಡು ಓಡೋಗ್ಬಿಟ್ಟಿತ್ತು ನನ್ನನ್ನು. ಅವಾಗ ಆಗಿರೋ ಭಯ ಇದೆಯಲ್ಲ, ಪ್ರಪಂಚನೇ ನೋಡ್ಬಿಟ್ಟೆ ನಾನು. ಅದಾದ್ಮೇಲೆ ಅರ್ಥ ಆಯ್ತು ಒಂದು, ಯಾವುದ್ರ ಮೇಲೆ ಹತ್ತಿದ್ರು ಅದ್ರದ್ದು ಬ್ರೇಕು ಹ್ಯಾಂಡ್ಲ್ ಎಲ್ಲಿದೆ ಅಂತ ಗೊತ್ತಿರಬೇಕು. ಕುದುರೆ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ಇದೆಲ್ಲ ಹೊರತುಪಡಿಸಿ ಫೈನಲ್ ಆಗಿ ಇನ್ನೊಂದು ದಿನ ನಾವು ಎಲ್ಲಿ ದರ್ಶನ್ ತೋಟಕ್ಕೆ ಹೋಗಿದ್ವಿ. ಅಲ್ಲಿ ಹೋದಾಗ 10 ಅಂತ ತುಂಬ ಫೋರ್ಸ್ ಮಾಡ್ದ. ನೀನು ತೀಪರ್ಲಾಗ ಹೊಡೆದು ನೀನು ಬೇಡ, ನೀನು ಕುದುರೆ ಸಾವಾಸನೂ ಬೇಡ ಅಂತ ಹೇಳಿದ್ದೆ. ಆದರೂ ಕುದುರೆ ಹತ್ತಿಸಿದ್ರು. ನಾನು ಮೆತ್ತಿಗೆ ಯಾರು ಹಿಡ್ಕೊಳ್ರಪ್ಪ ನೀವೇನ್ಬಿಟ್ಟು ಮೆತ್ತಿಗೆ ಹೇಳಿ ಹೋಗ್ತಾ ಇದ್ದೆ. ಅದು ಟಕ 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 ಹೋಗ್ತಾ ಇದೆ. ಹೋಗ್ತಾ ಸಾಡಿ ಬಿಚ್ಕೊಬೋದು ದೊಡ್ಡ ಬಿದ. ಅದು ನೋಡಿದ ತಕ್ಷಣ ನಿಲ್ಸಪ್ಪ ಫಸ್ಟ್ ಅಂದೆ. ಅವತ್ತು ಇಳಿದವನು ಇನ್ನೂ ಕುದುರೆ ಹತ್ತಿಲ್ಲ. ಈ ಪೌರಾಣಿಕ ಮಾಡಿದ್ರೆ ಫಸ್ಟ್ ನಮಗೆ ಗೆದ್ದಕ್ಕೆ ಬಿಡ್ತೀರಾ, ಆ ಕುದುರೆ ಮೇಲೆ ಕಿರ್ಚ್ಕೊಂಡು ಬರಬೇಕು. ಯಾಕೆ ಬೇಕು? ಈಗ ಮಾಡ್ತಾರೋ ಸಿನಿಮಾ ಥರ ಮಾಡಿದ್ರೆ ಬೈಕಲ್ಲಿ ಬರ್ತೀನಿ, ಬೇಗ ಮುಗಿಸ್ತೀನಿ, ಬೇಗ ಮನೆಗೆ ಹೋಗ್ತೀನಿ, ಬೇಗ ಪಿಕ್ಚರ್ ರಿಲೀಸ್ ಆಗ್ತದೆ. ಈಗ ಮಾಡ್ತಾರೋ ಬಿಲ್ಲಾ ರಂಗದಲ್ಲಿ ಮೇಕಪ್ ಎಷ್ಟೊತ್ತು ಆಗ್ತಾ ಇದೆ ಗೊತ್ತಾ? ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಕಾಲ್ಡ್ ಬಿಲ್ಲಾ 2 hours, and I'm not joking, 2 hours. ಹೇರ್ ಇದರಿಂದ ಮಾಡೋದ್ರಿಂದ ಹಿಡಿದು, ಸ್ಟ್ಯಾಂಡ್ ಮಾಡೋದ್ರಿಂದ ಹಿಡಿದು, ಪ್ರಾಸ್ಥೆಟಿಕ್ಸಿಂದ ಹಿಡಿದು ಎಲ್ಲ ಕೂತು ನನ್ನ ಲೈಫಲ್ಲೇ ನಾನು ಇಷ್ಟೊತ್ತು ಯಾವತ್ತು ಮೇಕಪ್ ಪರ್ ಎವ್ರಿ ಡೇ ಐ ಟೇಕ್ 2 hours ಟು ರಿಮೂವ್ ಇಟ್ ಟೇಕ್ ಆಲ್ಮೋಸ್ಟ್ 25 minutes. ಸೊ ಹೀಗಿರಬೇಕಾದ್ರೆ ಆ ಕ್ಯಾರೆಕ್ಟರ್ಗಳಾಗಿ ಹೇಳ್ಕೊಂಡು ಹೋಗ್ತವೆ. ಐ ಡೋಂಟ್ ಥಿಂಕ್ ಐ ಹ್ಯಾವ್ ದಟ್ ಮಚ್ ಆಫ್ ಪೇಷನ್ಸ್ ಫಾರ್ ದಟ್. ದಟ್ಸ್ ಆಲ್.